ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ನಿಮ್ಮ ಶಾಲಿನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಬಂದು ಹಬ್ಬದ ವ್ಲಾಗ್ ಆಗಿರುತ್ತೆ, ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಹೋಗಿದ್ವಿ ದೇವ್ರಿಗೆ ಬ್ಲೌಸ್ ಪೀಸ್ ತರೋಣ ಅಂತ. ಸ್ಯಾರಿ ತೊಗೊಬರ್ಬೇಕು, ಇನ್ನೂ ಸ್ಯಾರಿ ನಾವು ತೊಗೊಂಡಿಲ್ಲ. ಸೊ ಅದಕ್ಕೆ ನಾನು ನಮ್ಮ ಅಜ್ಜಿ ಹೋಗಿ ಬ್ಲೌಸ್ ಪೀಸ್ ತೊಗೊಂಬಂದ್ವಿ. ಇದು ಒಂಥರ ಕ್ರೀಮಲ್ಲಿದೆ, ಕ್ರೀಮ್ ಕಲರು, ಚಿಕ್ಕ ಚಿಕ್ಕ ಬುಟ್ಟ ಬುಟ್ಟ ಥರ ಇದೆ. ಇನ್ನೊಂದು ನಾನು ವೈಟಲ್ಲಿ ತೊಗೊಂಡೆ, ಯಾವುದಾದ್ರೂ ಸ್ಯಾರಿಗೆ ಮ್ಯಾಚ್ ಮಾಡ್ಕೊಬೋದು ಅಂತ. ಅಮ್ಮಗೊಂದು ನನಗೊಂದು ಅಂತ ತೊಗೊಂಡಿದ್ದೀನಿ. ಅಮ್ಮ ಯಾವ್ದು ಎತ್ಕೊತಾರೆ ಅದಿನ್ನು ಮಿಕ್ಕಿದ್ದು ನಾನು ಎತ್ಕೊತೀನಿ. ಇದಾದರೂ ಓಕೆ, ಇದಾದರೂ ಓಕೆ ನನಗೆ. ಇದು ವೈಟಲ್ಲಿ ಕಾಂಬಿನೇಷನಲ್ಲಿದೆ. ಇದು ಒಂಥರ ಕ್ರೀಮಿಶಲ್ಲಿದೆ. ಇದು ಡಿಫ್ರೆನ್ಸ್ ನೀವೇ ನೋಡ್ತಿರ್ಬೋದು. ದೇವ್ರಿಗಿಟ್ಟು ಪೂಜೆ ಮಾಡೋಣ ಅಂತ ಎರಡು ತೊಗೊಂಬಂದಿದ್ದೀವಿ. ನೋಡೋಣ, ಸ್ಯಾರಿ ನಾನು ಯಾವಾಗ ತೊಗೊಬರ್ತೀನಿ ಅದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಯಾವ ಸ್ಯಾರಿ ನಾನು ಪರ್ಚೇಸ್ ಮಾಡ್ತೀನಿ ದೇವ್ರಿಗೆ ಅಂತ. ಇದು ಬಂದು ಮೀಟರು 295 ಏನೋ ಅನಿಸುತ್ತೆ. ಎರಡೂ ಅಷ್ಟೇ 295. ನಾನು 1 ಮೀಟ್ರು ತೊಗೊಂಡಿದ್ದೀನಿ, ಯಾಕಂದರೆ ಏನಾದರೂ ಡಿಸೈನ್ ಇಟ್ಟು ಹೊಲಿಸ್ಬೋದು ಅಂತ. ಅಂದರೆ ವರ್ಕ್ ಎಲ್ಲ ಮಾಡ್ಸೋಕೆ ಹೋಗಲ್ಲ, ನಾರ್ಮಲಲ್ಲೇ ಯಾವುದಾದ್ರೂ ಡಿಸೈನ್ ನೋಡಿ ಹೊಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ. 2 ಬ್ಲೌಸ್ಗೂ, ಅಮ್ಮಂಗೂ ಅಷ್ಟೇ ನನಗೂ ಅಷ್ಟೇ. ನೋಡೋಣ ಯಾವ ಥರ ಸ್ಟಿಚ್ ಮಾಡಿಸೋದು ಅಂತ. ಹಬ್ಬ ಆದಮೇಲೆ ಇದನ್ನು ಸ್ಟಿಚ್ ಮಾಡ್ಸೋಕ್ಕಾಗೋದು, ಯಾಕಂದರೆ ನಾವು ಪೂಜೆಗೆ ಇಟ್ಟಿರ್ತೀವಲ್ವ. ಸೊ ಅದಕ್ಕೆ ಹಬ್ಬ ಆದಮೇಲೆ ಸ್ಟಿಚ್ ಮಾಡಿಸೋದು. ಸಂಡೇ ಗಾಂಧಿ ಬಜಾರ್ಗೆ ಹೋಗಿದ್ವಿ. ನಾನು, ಮಮ್ಮಿ ಮತ್ತು ದೀಪು 3 ಮೆಂಬರ್ಸೇ ಹೋಗಿದ್ದಿದ್ದು ಸ್ಯಾರಿ ಶಾಪಿಂಗ್ಗೆ. ಇವಾಗ ದೇವ್ರಿಗೆ ಅಂತ ಸ್ಯಾರಿ ಶಾಪಿಂಗ್ ಹೋಗಿ ಬಂದಿದ್ದೀವಿ. ಎಲ್ಲೇ ಸಿಕ್ಕಲಿ ಹಳ್ಸ್ಲೆಣ್ಣು ದೀಪು ಅಂತೂ ಮಿಸ್ ಮಾಡಲ್ಲ, ಅವತ್ತು ತಿಂದೇ ತಿಂತಾಳೆ. ಗೈಸ್ ಏನು ಗೊತ್ತಾ, ಆ್ಯಕ್ಚುಲಿ ನಾವು ಹಬ್ಬಕ್ಕೆ ಸೀರೆ ತೊಗೊಂಡಿದ್ವಿ. ಇದು ಅಮ್ಮ ತೊಗೊಂಡಿದ್ದು ಕಾಟನ್ ವಿತ್ ಸಿಲ್ಕ್ ಇದೆ, ಬಟ್ ಫುಲ್ಲು ಸಾಫ್ಟ್ ಇದೆ ಬಟ್ಟೆ. ಇದು ಒಂದು ತೊಗೊಂಡ್ರು ನಮ್ಮಮ್ಮ. ಆಮೇಲೆ ಇದು ಒಂದು ತೊಗೊಂಡ್ರು, ಇದು ಸಣ್ಣ ಬಾರ್ಡರ್ ಇರೋದು ತೊಗೊಂಡ್ರು. 2 ಸ್ಯಾರಿ ತೊಗೊಂಡ್ರು. ಅಂದರೆ 1 ಸ್ಯಾರಿ ತೊಗೊಳ್ಳೋಣ ಅಂತ ಇದ್ದಿದ್ದು, ಇದು ಮಾತ್ರ. ಆಮೇಲೆ ಇದನ್ನು ತೊಗೊಳ್ಳೋಣ, ಸಾಫ್ಟಾಗಿದೆ ಅಂತ ಅಂದ್ಬಿಟ್ಟು 2 ತೊಗೊಂಡ್ರು. ಇನ್ನೊಂದು ಇದು ದೀಪು ತೊಗೊಂಡಿದ್ದು ಗೋಲ್ಡ್ ಕಲರ್ ಸ್ಯಾರಿ, ಅದೇ ಥರನೇ ನಾನು ತೊಗೊಂಡೆ, ಬಟ್ ಇದು ಬಾರ್ಡರ್ ಇದೆ ಅಷ್ಟೇ. ಇಬ್ಬರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡು ಹೊಲ್ಸ್ಕೊಂಡು ಹಾಕೊಳ್ಳೋಣ ಅಂತ ಇದ್ದಿದ್ದು. ಬಟ್ ಏನಾಯಿತು ಅಂತಂದರೆ ಅಷ್ಟು ಬೇಗ ಯಾರೂ ಸ್ಟಿಚ್ ಮಾಡಿಕೊಡಲ್ಲ ಅಂತ ಅಂದ್ಬಿಟ್ರು ಬ್ಲೌಸ್ನ. ಅದಕ್ಕೆ ಗೌರಿ ಗಣೇಶ ಹಬ್ಬಕ್ಕೆ ಇಬ್ಬರು ಒಂದೇ ಥರ ಉಟ್ಕೊಂಡು ಫೋಟೋಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡು ಡಿಸೈಡ್ ಆಗಿದ್ದೀವಿ. ಇಬ್ಬರದು ಗೋಲ್ಡೇ, ಬಟ್ ಅದು ಸ್ವಲ್ಪ ಲೈಟ್ ಗೋಲ್ಡ್ ಇದೆ, ಇದು ಡಾರ್ಕ್ ಗೋಲ್ಡು. ಅದು ವಿತೌಟ್ ಬಾರ್ಡ್ರು, ಇದು ವಿತ್ ಬಾರ್ಡ್ರು ಕೊಟ್ಟಿದ್ದಾರೆ ಅವರು. ಇದು ಬಂದು ಸ್ಯಾರಿ ರೇಟು 1500 ಏನೋ, ಅದು ಅಷ್ಟೇ 1500. ಇದೆಲ್ಲ ಟೋಟಲ್ಲು 2500 ಏನೋ ಆಯಿತು 2 ಸ್ಯಾರಿಯಿಂದ. ಇವಾಗ ಹಬ್ಬಕ್ಕಂತೂ ಇದು ಮತ್ತು ಇದು ಸ್ಯಾರಿ ಉಟ್ಕೊಳ್ಳೋಕ್ಕಾಗಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇ ಇದ್ದರೂ ಬೇರೆ ಸ್ಯಾರಿನೇ ಉಟ್ಕೋಬೇಕು. ಯಾವುದಾದ್ರೂ ಮನೇಲಿರೋ ಸ್ಯಾರಿನೇ. ಹೊಸ ಸ್ಯಾರೀಸ್ ತುಂಬ ಇದೆ, ನಾನು ನನ್ನ ಮದುವೆಯಲ್ಲಿ ಹೊಲಿಸಿದ್ದು ಸಾಕಷ್ಟು ಸ್ಯಾರಿಗಳಿದೆ, ಬಟ್ ಅದನ್ನು ಇನ್ನೂ ವೇರ್ ಮಾಡಿಲ್ಲ. ಅದರಲ್ಲಿ ಯಾವುದಾದ್ರೂ ಒಂದು ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ದೀಪು ಸದ್ಯಕ್ಕೆ ಮನೆಯಲ್ಲೇ ಇದೆ, ಅವಳು ಸ್ಟಿಚ್ ಮಾಡಿಸೇ ಇಟ್ಟಿದ್ದಾಳೆ ಸ್ಯಾರಿನ. ಬಟ್ ಇದಲ್ಲ, ಬೇರೆ ಸ್ಯಾರಿ ತೊಗೊಂಡು ಸ್ಟಿಚ್ ಮಾಡಿ ಇಟ್ಟಿದ್ದಾಳೆ, ಅದನ್ನು ಹಾಕೊತೀನಿ ಅಂತ ಹೇಳಿದ್ದಾಳೆ. ಇದನ್ನು ಇವಾಗ ಇಬ್ರೂ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಗೌರಿ ಗಣೇಶ ಹಬ್ಬದ ದಿನ ಹೊಲಿಸ್ಕೊಂಡು ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕೆ ಅಂದರೆ ಸೇಮ್ ರನ್ನಿಂಗ್ ಬ್ಲೌಸೇ ಬಂದಿದೆ. ನಾವು ಯಾವುದಾದ್ರೂ ಕಾಂಟ್ರಾಸ್ಟು ಅಂತ ಅಂದರೆ ರೆಡ್, ಗ್ರೀನ್, ಪರ್ಪಲ್ ಆ ಥರ ಕಾಂಟ್ರಾಸ್ಟಲ್ಲಿ ತೊಗೊಂಡು ಬ್ಲೌಸ್ ಪೀಸ್ನ ಹೊಲ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ಥರ ಹೊಲಿಸ್ತೀವಿ ಅಂತ ಗೌರಿ ಗಣೇಶ ಹಬ್ಬದಲ್ಲೇ ನಿಮಗೆ ಗೊತ್ತಾಗೋದು. ಬಟ್ ದೇವ್ರಿಗೆ ಅಂದರೆ ಹಬ್ಬ ಮಾಡ್ತೀವಿ, ಅಂದರೆ ಮುಖವಾಡ ಎಲ್ಲ ಏನೂ ಇಲ್ಲ, ಸುಮ್ಮನೆ ಸ್ಯಾರಿ ಇಟ್ಬಿಟ್ಟು ನಾರ್ಮಲ್ ಹಬ್ಬ ಮಾಡ್ತೀವಿ ಅಷ್ಟೇ. ನಮ್ಮ ಅಜ್ಜಿ ಮನೇಲಿ ಗ್ರ್ಯಾಂಡಾಗಿ ಮಾಡ್ತಾರೆ, ಸೀರೆ ಎಲ್ಲ ಉಡಿಸಿ. ಅದು ಮುಖವಾಡ ಇದ್ರೇ ಸ್ಯಾರಿ ಎಲ್ಲ ಉಡಿಸಿ ಮಾಡೋಕ್ಕೆ ಚೆಂದ. ಬಟ್ ನಾವು ಅವಾಗಿಂದನೂ ನಮ್ಮಮ್ಮ ಮಾಡ್ಕೊಂಬಂದಿಲ್ಲ, ನಮ್ಮ ಅಜ್ಜಿ ಮಾಡ್ಕೊಂಬಂದಿದ್ದಾರೆ. ಅದಕ್ಕೇ ಇವಾಗ
ಬರೀ ಸ್ಯಾರೀಸ್ ಇಟ್ಬಿಟ್ಟು ಪೂಜೆ ಮಾಡೋಣ ಅಂದ್ಕೊಂಡಿದ್ವಿ. 4 ಸ್ಯಾರಿ ಇದೆ. ಯಾವುದಾದ್ರೂ ಒಂದು ಸ್ಯಾರಿ ದೇವ್ರಿಗೆ ಇಟ್ಬಿಟ್ಟು ಹೆಂಗಿರೋ ಬ್ಲೌಸ್ ಪೀಸು ಕಟ್ ಮಾಡಿಲ್ಲ ಅಲ್ವಾ, ಸೊ ದೇವ್ರಿಗೆ ಯಾವುದಾದ್ರೂ ಇಡೋಣ ಪೂಜೆಗೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ಸ್ಯಾರಿ ಇಡ್ತೀವಿ ಅಂತ ಅವತ್ತಿನ ದಿನ. ಕೊನೆಗೂ ಅದು ಇದು ಗೌರಿ ಗಣೇಶ ಹಬ್ಬಕ್ಕೆ ಫಿಕ್ಸ್ ಆಯಿತು ಸ್ಯಾರಿ. ಸುಮ್ಮನೆ ತೊಗೊಂಡ್ವಿ, ಸಂಡೇ ಹೋಗಿದ್ವಿ ಶಾಪಿಂಗ್ಗೆ ಗಾಂಧಿ ಬಜಾರ್ಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಸ್ಟಿಚ್ ಮಾಡಿಕೊಡಲ್ಲ ಅಂತಂದ್ರಲ್ಲ ಅಷ್ಟು ಬೇಗ. ಸೊ ಅದಕ್ಕೆ ಬೇರೆ ದಿನ ಉಟ್ಕೊಡೋದು ಗೌರಿ ಗಣೇಶ ಹಬ್ಬ. ಇದು ಬ್ಲ್ಯಾಕ್ ಅಂತ ಏನಿಲ್ಲ, ಇದು ದೇವ್ರಿಗಂತಾನೆ ತಂದಿದ್ದು. ಇದು ಬ್ಲ್ಯಾಕ್ ಅಲ್ಲ, ಫುಲ್ಲು ಕಾಫಿ ಕಲರ್ ಇದು. ನೋಡೋಣ ಅಕಸ್ಮಾತ್ ಏನಾದರೂ ಬ್ಲ್ಯಾಕ್ ಇದ್ದರೆ ಇರಲ್ಲ, ಇದ್ದರೆ ಇದು ದೀಪನಲ್ಲಿ, ಇಲ್ಲಾಂದರೆ ನಂದರಲ್ಲಿ ಯಾವುದಾದ್ರೂ ಸ್ಯಾರಿ ದೇವ್ರಿಗಿಡೋದಷ್ಟೇ. ಇದು ಬಾರ್ಡ್ರ್ಲೆಸ್ ಇದೆ ಇದು, ಬಟ್ ಇದು ಬಾರ್ಡ್ರ್ ಇದೆ. ಇದು ಸ್ವಲ್ಪ ಡಾರ್ಕ್ ಇದೆ ಅಂದ್ಕೊತೀನಿ, ಇದು ಸ್ವಲ್ಪ ಲೈಟ್ ಇದೆ. ದೀಪು ಕಳ್ಳಿ, ಇದು ನನ್ನ ಸ್ಯಾರಿ ಅಂದರೆ ಇದು ನಾನು ತೊಗೊತೀನಿ, ಅದು ನೀನು ತಗೋ ಅಂತ ಹೇಳ್ತಿದ್ದಾಳೆ. ನೋಡೋಣ ಲಾಸ್ಟ್ ಮೂಮೆಂಟಲ್ಲಿ ಏನು ಡಿಸೈಡ್ ಆಗುತ್ತೆ ನೋಡ್ಬೇಕು. ನಾನು ನಮ್ಮ ಅಜ್ಜಿ ಸೋಮವಾರ ನಾವು ಮಾರ್ಕೆಟ್ಗೆ ಹೋಗಿದ್ವಿ, ಹೂದ ಮಾರ್ಕೆಟ್ಗೆ. ಯಾಕಂದರೆ ಸಾರಕ್ಕಿ ಮಾರ್ಕೆಟ್ ತುಂಬ ರೇಟ್ ಜಾಸ್ತಿ ಇತ್ತು, ಸೊ ಅದಕ್ಕೆ ಮಾರ್ಕೆಟ್ಗೆ ಹೋಗೋಣ ಅಂತ ನಾನು ನಮ್ಮ ಅಜ್ಜಿ ಹೋಗಿದ್ವಿ. ಇದು kg 800 ರೂಪಾಯಿ. ಇದು 1 kg ತೊಗೊಂಡಿದ್ದೀವಿ. ಇದು kg ಬಂದು 2000 ರುಪೀಸು. 50 ಗ್ರಾಮು 150 ರೂಪಾಯಿ ತೊಗೊಂಡಿರೋದು. ಅದು ಅರ್ಧ kg 150 ಗ್ರಾಮು, 150 ರೂಪಾಯಿ. ನಮ್ಮ ಅತ್ತೆ ಹೂವು ಕಟ್ತಿದ್ದಾರೆ, ನಮ್ಮ ಅಜ್ಜಿ ಇದನ್ನು ಅವರೇ ಕಟ್ತಿದ್ದಾರೆ. ಇದನ್ನು ಮಾತ್ರ ನನಗೆ ಕೊಟ್ಟಿದ್ದಾರೆ, ಹಾರ ಪೊಣ್ಸಕ್ಕೆ ಮಾತ್ರ. ಇದೇ ಥರ ಇನ್ನೊಂದು ಮಾಡಬೇಕು, ಇನ್ನೊಂದು ಮತ್ತೆ ಕೆಳಗಡೆ ಕುಚ್ಚು ಮಾಡಬೇಕು. ಇನ್ನು ಅದು ನಮ್ಮ ಅಜ್ಜಿ ಪಾಪ ನಮಗಂತ ಕಟ್ಕೊಟ್ಟಿದ್ದಾರೆ. ಅಲ್ಲೂ ಮಲ್ಲಿಗೆ ಹೂವನೂ ಕಟ್ಟಿದ್ದಾರೆ ನಮ್ಮತ್ತೆ. ಇದು ಇನ್ನು ಪೋಣಿಸ್ಬೇಕು, ಮಿಕ್ಕಿರೋದನ್ನ ನಮ್ಮತ್ತೆ ಕಟ್ಕೊತಾರೆ. ಇದು ಅಷ್ಟೇ, ಇದು ದಿಂಡಿಗೆ ಹಾಕ್ಬೇಕಷ್ಟೆ. ಫೈನಲ್ ಟಚ್ ಈ ಥರ ಬಂದಿದೆ. ಕಾಯಿಸಿದ್ದು ನಮ್ಮ ಮನೆಗೆ ಹಾರ, ಮಿನಿ ಹಾರ. ನಮ್ಮ ಅಜ್ಜಿ ನೋಡಿ ಎಲ್ಲ ಅಂಟ್ಕೊಂಡು ಹಿಂಗೆ ಕೂತವ್ರೆ, ಸಪ್ರೇಟ್ ಮಾಡ್ತವ್ರೆ. ಬುಧವಾರ ನಾವು ಸಾರಕ್ಕಿ ಮಾರ್ಕೆಟ್ಗೆ ಹೋಗಿದ್ವಿ. ಆಗಸ್ಟ್ 15th ದಿನನೇ ಹೋಗಿದ್ವಿ. ಹೂವೆಲ್ಲ ನಾವು ಆ್ಯಕ್ಚುಲಿ ಮುಂಚೆನೇ ತಂದು ಇಟ್ಕೊಂಡಿದ್ವಿ. ನಾವು ಹೂವು ತಂದಿದ್ದು ನಾವು ಸೋಮವಾರ, ಬಟ್ ಸೋಮವಾರನೇ ಹಣ್ಣೆಲ್ಲ ತೊಗೊಂಬಂದರೆ ಇರಲ್ವಲ್ಲ, ಸೊ ಅದಕ್ಕೆ ಹಬ್ಬದ ಹಿಂದಿನ ದಿನ ಹೋಗಿದ್ವಿ ಹಣ್ಣು ತರೋಕ್ಕೆ. ಬೆಳಗ್ಗೆ ಹೋಗಿದ್ದಿದ್ದು ಒಂದು 11 o'clockಗೆ. ತುಂಬ ಕಮ್ಮಿ ರಶ್ ಇದ್ದರು. ಅಂದರೆ ನಾವು ಬರೀ ಹಣ್ಣು ಮಾತ್ರ ತೊಗೊಬರೋಣ ಅಂತ ಅಂದ್ಕೊಂಡಿದ್ದು. ರೋಸಸ್ ಎಲ್ಲ ಚೆನ್ನಾಗಿತ್ತು, ರೋಸು, ಸಾಮಂತಿಗೆ ಹೂವು ಅದೆಲ್ಲ ಚೆನ್ನಾಗಿತ್ತು. ಗ್ಲಾಸಲ್ಲಿ ಅಂದರೆ ಗಾಜಿನ ಗ್ಲಾಸಲ್ಲಿದ್ದರೆ ಅದ್ರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇಡ್ಬೋದಲ್ವ ಕುಚ್ಚಂಗೆ ಅಂತ ಅಂದ್ಬಿಟ್ಟು ಎಲ್ಲ ತೊಗೊಂಡ್ಬಂದ್ವಿ. ಆಮೇಲೆ ಇನ್ನೊಂದು ಬಾಳೆ ದಿಂಡಲ್ಲಿ ಫ್ಲವರ್ ಮಾಡಿದರು, ಅದು ಚೆನ್ನಾಗಿತ್ತು, ಅದನ್ನು ತೊಗೊಂಬಂದ್ವಿ. ಆಮೇಲೆ ಅದು ಸಂಜೆ ನಾನು ನಮ್ಮ ಅಜ್ಜಿ ಮನೇಲಿ ಸೀರೆ ಉಡ್ಸೋಣ ಅಂತ ಉಡಿಸ್ತಿದ್ದೆ. ಇನ್ನೊಂದೇನು ಅಂತಂದರೆ ನಮ್ಮ ಅತ್ತೆ ಯಾಕೆ ಸೈಡಲ್ಲಿ ಕೂತಿದ್ದಾರೆ ಅಂತಂದರೆ ಅವ್ರಿಗೆ ವೀಡಿಯೋನಲ್ಲಿ ಬರೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಾನು ವೀಡಿಯೋ ಮಾಡಬೇಡ, ನನ್ನ ಮುಖ ತೋರಿಸ್ಬೇಡ ಅಂತ ಅವ್ರು ಕೂತಿದ್ರು, ಸೈಡಲ್ಲಿ ಕೂತಿದ್ರು. ಸರಿ ಆಯಿತು, ನೀನು ಸೈಡಲ್ಲೇ ಕೂತಿರು, ನನಗೆ ಹೆಲ್ಪ್ ಮಾಡು, ನಿನ್ನನ್ನು ಮಾತ್ರ ನಾನು ತೋರಿಸಲ್ಲ ಅಂತ ಹೇಳಿ
ವಿಡಿಯೋ ಮಾಡಿದ್ದೀನಿ. ಆಮೇಲೆ ಒಂಚೂರು ಕಾಣಿಸ್ಕೊತಾರೆ, ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ನೆಕ್ಸ್ಟ್ ವಿಡಿಯೋನಲ್ಲಿ ಕಾಣಿಸ್ಕೋಬೋದು ಒಂಚೂರು ಫೇಸ್ ಮಾತ್ರ. ಅದು ನನ್ನ ತಂಗಿ, ಇನ್ನೊಬ್ಳು ತಂಗಿ ಅಂದರೆ ನಮ್ಮ ಅತ್ತೆ ಮಗಳೇ ಅವಳು. ಇಬ್ಬರು ಅತ್ತೆ ಇದ್ದಾರೆ, ಓಕೆನಾ. ನಮ್ಮ ಮಮ್ಮಿಗೆ ಇಬ್ಬರು ಅಣ್ಣಂದಿರು, ನನಗೆ ಇಬ್ಬರು ಅತ್ತೆ ಇದ್ದಾರೆ, ಓಕೆನಾ. ಸೆಕೆಂಡ್ ಅತ್ತೆ ಮಗಳು ಅಮ್ಮ ಲಕ್ಷ್ಮೀಶ್ರೀ ಅಂತ, ಅಮ್ಮು ಅಂತಲೇ ನಾವು ಕರೆಯೋದು. ಅವಳು ವೀಡಿಯೋ ಮಾಡ್ತಾಯಿದ್ಲು. ಅವಳು ಅದೇ ಜೋಕ್ ಮಾಡ್ತಾಯಿದ್ಲು, ಬರುತ್ತೆ ನೋಡು, ನಿನ್ನ ವೀಡಿಯೋದಲ್ಲಿ ಬರ್ತೀಯ ನೋಡು, ಹಂಗೇ ನಾನು ವೀಡಿಯೋ ಮಾಡಿರೋದು ಅಂತ ನಮ್ಮ ಅತ್ತೆಗೆ ರೇಗಿಸ್ತಾಯಿದ್ಲು. ಬಟ್ ಚೆನ್ನಾಗಿತ್ತು, ಕಾಮಿಡಿ ಮಾಡ್ಕೊಂಡು. ಅಂದರೆ ವಾಯ್ಸ್ ಹಾಕೋಕ್ಕಾಗಲ್ಲ, ಜಾಸ್ತಿ ಕಾಮಿಡಿ ಮಾಡಿಬಿಟ್ಟಿದ್ದೀವಿ. ಸೊ ಅದಕ್ಕೆ ವಾಯ್ಸ್ ಹಾಕೋಕ್ಕಾಗಲ್ಲ, ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ಅವರೇ ಹೇಳಿದ್ದು ವಾಯ್ಸಲ್ಲಿ ಹಾಕಬೇಡ, ನಂದು ವೀಡಿಯೋ ಎಲ್ಲ ಹಾಕಬೇಡ ಅಂತಂದ್ರಲ್ಲ. ಸರಿ ಆಯಿತು ಬಿಡಿ, ಹಾಕಲ್ಲ. ಫೋರ್ಸ್ ಮಾಡಬಾರ್ದಲ್ಲ, ಒಬ್ಬರು ಬರ್ತೀನಿ ಅಂದರೆ ಓಕೆ. ಒಬ್ರೊಬ್ರಿಗೆ ಇಷ್ಟ ಇರುತ್ತೆ, ಒಬ್ರೊಬ್ರಿಗೆ ಇಷ್ಟ ಇರೋಲ್ಲ. ಯಾಕೆ ಸುಮ್ಮನೆ ಫೋರ್ಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ಸೀರೆ ಈ ಸತಿ ಅಂತೂ ಸಖತ್ತಾಗಿ ಬಂದಿತ್ತು. ಅದು ನಮ್ಮ ಮತ್ತೆ ಸಿಲ್ಕ್ ಸ್ಯಾರಿ ತೊಗೊಬಂದಿದ್ರು. ನನಗೆ ಜಾರ್ತಾ ಇತ್ತು, ಕುತ್ಕೊತಾನೆ ಇರಲಿಲ್ಲ. ಆಮೇಲೆ ಹೆಂಗೋ ಮಾಡಿ ಪಿನ್ ಹಾಕಿ ಕುಣಿಸ್ದೆ. ಆ ಥರ ಡಬಲ್ ನೋಡಿದೆ, ಓಕೆನಾ. ಡಬಲಾಗಿ ಅಂದರೆ ಡಬಲ್ ಲೇಯರು ಥರ ಇತ್ತು. ಆಮೇಲೆ ಇನ್ನೊಂದು ನಾರ್ಮಲ್ ನಾವು ಸ್ಯಾರಿ ಎಲ್ಲ ಉಡ್ಕೊತೀವಲ್ಲ ಆ ಥರನೂ ಇತ್ತು. ನಾನು ಮತ್ತೇನು ಕೇಳ್ತಾಯಿದ್ದೆ, ಯಾವ ಥರ ಉಡಿಸ್ಲಿ, ಡಬಲ್ ಇರೋದೇ ಉಡಿಸ್ಲಾ ಇಲ್ಲಾಂದರೆ ಸಿಂಗಲೇ ಅಂತ. ಆಮೇಲೆ ನಿಂಗೆ ನೋಡು, ನಿನ್ಗೆ ಇಷ್ಟ ಆದರೆ ನಿಂಗೆ ಯಾವ ಥರ, ನೀನಲ್ವಾ ಉಡ್ಸೋದು, ನಿಂಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಉಡ್ಸು ಅಂತ ಅಂದರು. ನಾನು ಸರಿ ಆಯಿತು ಯೋಚನೆ ಮಾಡೋಣ ಅಂದ್ಬಿಟ್ಟು ನಾನು ಯೋಚನೆ ಮಾಡಿ ಆ್ಯಕ್ಚುಲಿ ಏನು ಗೊತ್ತಾ, ಒಬ್ಬರೇ ಸೀರೆ ಉಡ್ಸೋಕ್ಕೆ ದೇವ್ರಿಗೆ ಆಗಲ್ಲ. ಯಾಕಂದರೆ ನಾವುಗಳಂತಂದರೆ ಲೆಂತಿ ಸ್ಯಾರಿನ ವೇರ್ ಮಾಡ್ತೀವಿ, ಓಕೆ. ದೇವ್ರಿಗೆಲ್ಲ ಹಾಫ್ ಸ್ಯಾರಿ ಮರ್ಚಲೇಬೇಕು ಅಲ್ವಾ, ಲೆಂತ್ ನೋಡಿಕೊಂಡು ಮರ್ಚಲೇಬೇಕು. ಸೊ ಅದರಿಂದ ಒಬ್ಬರೇ ಅಂತ ಅಂದರೆ ಉಡ್ಸೋಕ್ಕಾಗೋದಿಲ್ಲ, ಇಬ್ಬರು ಬೇಕೇ ಬೇಕು ಅದನ್ನು ಮರ್ಚೋಕ್ಕೆ, ಆ ಥರ ಹೆಲ್ಪ್ ಮಾಡೋಕ್ಕೆ ಇಬ್ಬರು ಬೇಕೇ ಬೇಕು. ಅದರಿಂದ ನಮ್ಮ ಅತ್ತೆ ಸೈಡಲ್ಲಿ ಕೂತಿದ್ರಲ್ಲ, ಸೊ ಅದಕ್ಕೆ ನನಗೆ ಬೇಗ ಆಯಿತು. ಸ್ಯಾರಿ ಕಲರ್ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿತ್ತು. ಒಂಥರ ಎಲ್ಲನೂ ಅಲ್ಲ, ಅದು ಮೆಂತ್ಯ ಕಲರು ಅಂತ ಅಂದ್ಕೊಂಡಿದ್ದೀನಿ. ಮೆಂತ್ಯ ಕಲರು ಮತ್ತು ಗ್ರೀನ್ ಕಲರು. ಆಮೇಲೆ ನಾನು ಬ್ಲೌಸ್ ಪೀಸ್ ಏನಕ್ಕೆ ಹಾಕ್ತಾ ಇರೋದು ಅಂತಂದರೆ ಬಿಂಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಬ್ಲೌಸ್ ಪೀಸ್ ಹಾಕ್ತೆ. ಬಟ್ ಸ್ಯಾರಿ ಎಲ್ಲ ಉಡ್ಸಾದ್ಮೇಲೆ ಆ ಬ್ಲೌಸ್ ಪೀಸೇ ಕಾಣಲಿಲ್ಲ. ಆಮೇಲೆ ಸರಿ ಅಂದರೆ ಬಿಂಗೇನೂ ಕಾಣಿಸ್ಲಿಲ್ಲ, ಬ್ಲೌಸ್ ಪೀಸು ನಾವು ಅಂದರೆ ಕಟ್ಟಿದ್ವಲ್ಲ ಬ್ಲೌಸ್ ಪೀಸ್ನ, ಅದೂ ಕಾಣಿಸ್ಲಿಲ್ಲ. ಸರಿ ಆಯಿತು ಬಿಡಿ, ಇನ್ನೇನು ರಿಮೂವ್ ಮಾಡೋಕ್ಕಾಗಲ್ಲ, ಒಳಗಡೆ ತಾನೇ ಸೇರ್ಕೊಂಡಿರುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಇರಲಿ ಬಿಡು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆಗೆ ಹೇಳ್ತಾಯಿದ್ದೆ. ಕೋಲ್ ಏನಕ್ಕೆ ಸಪೋರ್ಟು ಅಂತಂದರೆ, ಇವಾಗ ನರಿಗೆ ಹಾಕ್ತೀವಲ್ಲ, ಸೆರಗಾಗ್ತೀವಲ್ವ, ಅಲ್ಲಿ ಸಪೋರ್ಟಾಗಿ ಕುತ್ಕೊಂಡಿರುತ್ತೆ ಸೆರಗು ಅಂತ ಅಷ್ಟೇ, ಬೇರೆ ಏನೂ ಇಲ್ಲ. ಆಮೇಲೆ ನಮ್ಮ ಅಜ್ಜಿನ ನಾನು ಕೇಳ್ತಿದ್ದೆ, ಏನು ಮಾಡೋದು, ಡಬಲ್ ಲೇಯರ್ ಇರೋದು ಉಡ್ಸೋದಾ ಇಲ್ಲಾಂದರೆ ಸಿಂಗಲ್ ಲೇಯರ್ ಉಡ್ಸೋದಾ ಅಂತ ನನ್ನ ಅಜ್ಜಿನ ಕೇಳ್ತಾಯಿದ್ದೆ. ಆಮೇಲೆ ನಮ್ಮ ಅತ್ತೆ ಅಂದ್ಬಿಟ್ಟು, ನಿಮ್ಮ ಅಜ್ಜಿ ಒಪ್ಪಲ್ಲ, ಬೇಡ ಸಿಂಗಲೇ ಉಡ್ಸು, ಯಾಕಂದರೆ ಆಗ್ಲಿಂದನೂ ನಾವು ಸಿಂಗಲಾಗೆ ಅಲ್ವಾ ಮಾಡ್ಕೊಂಡು ಬಂದಿರೋದು, ಸಿಂಗಲಾಗೆ ಉಡ್ಸು. ಇಲ್ಲ ಈ ಸತಿ ಡಿಫ್ರೆಂಟಾಗಿ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕಂದರೆ ಲಾಸ್ಟ್ ಇಯರು ನಾನು ಉಡ್ಸಿದ್ದೆ, ಬಟ್ ಅಂದರೆ ನಾರ್ಮಲ್ ಇವಾಗ ನಾರ್ಮಲಾಗಿ ಸೀರೆ ಯಾವ ಥರ ವೇರ್ ಮಾಡ್ತಾರೆ ಆ ಥರ ನಾನು ಮಾಡಿದ್ದೆ. ಈ ಸತಿ ನಾನೇನು ಮಾಡಿದ್ದೀನಿ ಅಂತ ಅಂದರೆ ಫ್ರಂಟ್ ನರಿಗೆ ಬರೋ ಥರ ಮಾಡಿದ್ದೀನಿ. ಫ್ರಂಟ್ ಅಂದರೆ ಬ್ಯಾಕಿಂದ ಫ್ರಂಟ್ ನರಿಗೆ ಬರೋ ಥರ ಮಾಡಿದ್ದೆ. ಆವಾಗ ನಮ್ಮ ಮಮ್ಮಿ ನಮ್ಮ ಅತ್ತೆ ಅವರೆಲ್ಲ ರಿಸೆಪ್ಷನ್ಗೆ ಅದೇ ಥರ ಸ್ಯಾರಿ ಉಟ್ಕೊತಾ ಇದ್ರಂತೆ, ಫ್ರಂಟ್ ನರಿಗೆನಲ್ಲಿ ಸ್ಯಾರಿ ಉಟ್ಕೊತಿದ್ದಂತೆ. ಅದಕ್ಕೆ ನಾನು ಯಾವುದೋ ಒಂದು ವೀಡಿಯೋ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ. ಸರಿ ಆಯಿತು, ನಾನು ಈ ಸತಿ ಇದೇ ಥರನೇ ಉಡ್ಸೋಣ, ಯಾವ ಥರ ಬರ್ಬೋದು ಟ್ರೈ ಮಾಡೋಣ ಅಂತ ಉಡ್ಸಿದೆ. ಬಟ್ ಆದರೂ ಸಖತ್ತಾಗಿ ಲಾಸ್ಟಲ್ಲಂತೂ ಸಖತ್ತಾಗಿ ಬಂದಿತ್ತು. ಆಮೇಲೆ ಚಾರ್ಜಿಂಗೇ ಇರಲಿಲ್ಲ, ಚಾರ್ಜಿಂಗೇ ಖಾಲಿ ಆಗೋಗಿತ್ತು. ಆಮೇಲೆ ಚಾರ್ಜ್ ಬೇರೆ ಖಾಲಿ ಆಗೋಯ್ತು, ಸೊ ಅದಕ್ಕೆ ಚಾರ್ಜಿಂಗ್ ಹಾಕ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಮತ್ತೆ. ಆದರೂ ಸಕ್ಕದ ಈ ಸತಿ ಅಂತೂ ಇದೇ ಥರನೇ ಈ ಸತಿ ಕುಣಿಸಿರೋದು. ಲಾಸ್ಟ್ ಟೈಮೆಲ್ಲ ಬರೀ ಈ ನೆರಿಗೆ ಮಾತ್ರನೇ ನಾವು ಇದು ಮಾಡಿದ್ದು, ಈ ಸತಿ ಮಾತ್ರ ಫ್ರಂಟ್ ಹಾಕ್ಬಿಟ್ಟು ಡಾಬ್ ಹಾಕಿದ್ದೀವಿ. ಲಾಸ್ಟಲ್ಲಿ ಫೈನಲ್ ನಾಳೆ ತೋರಿಸ್ತೀನಿ. ಫೈನಲಿ ದೀಪು ಜೊತೆ ಒಂದು ರೌಂಡು. ಫಸ್ಟ್ ಟೈಮ್ ನಾನು ಕರ್ಕೊಂಡು ಹೋಗ್ತಿರೋದು ಗಾಡಿನಲ್ಲಿ ದೀಪು, ಅಲ್ವಾ ದೀಪು? ಇವಾಗ ನಮ್ಮ ಅಜ್ಜಿ ಮನೆಯಿಂದ ಫುಲ್ಲು ರೆಡಿ ಮಾಡಿ ಅಲ್ಲೆಲ್ಲ ರೆಡಿ ಮಾಡಿಕೊಟ್ಟು ಇವಾಗ ನಮ್ಮ ಮನೆಗೆ ಬಂದಿದ್ದೀನಿ ನಾನು. ಇದೆಲ್ಲ ಮಧ್ಯಾಹ್ನ ತೊಗೊಬಂದಿದ್ದು ಸಾಮಾನು. ದೇವ್ರ ಮನೆಯೂ ನಮ್ಮಮ್ಮ ಕ್ಲೀನ್ ಮಾಡಿದ್ದಾರೆ. ಇವಾಗೆಲ್ಲ ಕ್ಲೀನಾಗಿ ರೆಡಿ ಮಾಡಿಕ್ಬಿಟ್ಟು ನೈಟು ಹೂವು ಹಾಕಿ ಪೂಜೆ ಮಾಡೋ ಥರ ಫುಲ್ಲು ರೆಡಿ ಮಾಡಿ ಇಡೋದು.
ಅಷ್ಟೇ. ಮೇಲೊಂದು ಫೋಟೋ ಒರೆಸಿಟ್ಟಿದ್ದಾರೆ. ಇಲ್ಲೆಲ್ಲ ಬಾಳೆಹಣ್ಣು, ಫ್ರೂಟ್ಸು, ಆಮೇಲೆ ಇದು ಗಂಧಗೆ ಸಾಮಾನು, ವಿಳ್ಯದೆಲೆ, ಬಳೆ ದೇವ್ರಿಗೆ, ಆಮೇಲೆ ಇದು ಹಣ್ಣೆನೆ, ಇದು ಬಾಳೆಕಂಬ, ಮಾವಿನೆಲೆ ಅಲ್ಲಿ ಹಾಕಿದ್ದಾರೆ, ತೋರಣ ಕಟ್ಟಿದ್ದಾರೆ. ಇವಾಗ ದೇವ್ರ ಮನೆ ನಾವು ರೆಡಿ ಮಾಡ್ಬೇಕು. ರೆಡಿ ಮಾಡ್ಬೇಕಾದ್ರೆ ತೋರಿಸ್ತೀನಿ, ಇಲ್ಲಾಂದ್ರೆ ರೆಡಿ ಆದ್ಮೇಲೆ ದೇವ್ರ ಮನೆನ ತೋರಿಸ್ತೀನಿ. ಅಂದರೆ ನಮ್ಮ ಮನೇಲೆಲ್ಲ ಲಕ್ಷ್ಮಿ ಎಲ್ಲ ಕುಣ್ಸಲ್ವಲ್ಲ, ಸೊ ಅದಕ್ಕೆ ನಾನು ಕಳ್ಸೋಣ ಆ ಥರ ಡೆಕೋರೇಷನ್ ಮಾಡಿಬಿಟ್ಟು ಈ ಥರ ನಮ್ಮಮ್ಮ ಪೌಂಡ್ಸ್ ಕೊಟ್ಟರು. ನಾನು ಅಷ್ಟರಲ್ಲಿ ಕಳ್ಸಲ್ಲ ಡೆಕೋರೇಷನ್, ಅಂದರೆ ಅರ್ಶಿನ ಹಾಕ್ಬಿಟ್ಟು ಕುಂಕುಮ ಅಂದರೆ ಪೇಪರಲ್ಲಿ ಕಟ್ಟಿಂಗ್ ಮಾಡಿಬಿಟ್ಟು ನಾನು ಹಾಕಿದ್ದೆ. ನನಗೆ ಬೇರೆ ತುಂಬಾ ಹುಷಾರಿರಲಿಲ್ಲ, ಹಂಗೂ ನಾನು ಹಬ್ಬ ಮಾಡ್ತಿದ್ದೆ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮನೆ ಈ ಥರ ಇದೆ, ಅಲ್ಲೂ ನಮ್ಮಮ್ಮ ಹೂವು ಹಾಕಿದ್ದಾರೆ. ಇನ್ನು ದೀಪ ಅಂಟಿಸ್ಬೇಕು, ಇವಾಗ ಅಂಟಿಸ್ಬೇಕು. ತಗೊಳ್ಳಿ ಮಂಗ್ಲಾತಿ. ಕ್ಯಾಮ್ರಾ ತಂದೆ ಇಟ್ಬಿಟ್ಲು ಕೈ ಹಾಕಾಗೆ, ಏನು ವೀಡಿಯೋ ಮಾಡ್ತಾ ಇದ್ದೆ. ನೈಟ್ ಅವ್ರ ಮನೇಲಿ ನಾನು ಬರೀ ಸ್ಯಾರಿ ಉಡ್ಸ್ಬಿಟ್ಟು ಬಂದಿದ್ದೆ ಅಷ್ಟೇ. ನಮ್ಮ ಮನೇಲಿ ನಾನು ಅಷ್ಟೇ ಸ್ವಲ್ಪ ಮಾತ್ರ ನಾನು ನೈಟ್ ರೆಡಿ ಮಾಡಿದ್ದು, ಹುಷಾರಿರಲಿಲ್ಲ ಅಂತ ನಾನು ಮಲ್ಕೊಂಬಿಟ್ಟೆ. ಬೆಳಗ್ಗೆ ಎದ್ದು ಬೇಗ 5 o'clock ಎದ್ದು ನಮ್ಮ ಮನೆದೆಲ್ಲ ಪೂಜೆ ಮುಗಿಸಿ ನಾನು ಮತ್ತೆ ನಮ್ಮ ಅಜ್ಜಿ ಮನೆಗೆ ಹೋದೆ. 8 ಗಂಟೆ 8:15 ಅಷ್ಟರಲ್ಲಿ ಬಂದು ನಮ್ಮ ಅಜ್ಜಿ ಮನೇಲಿ ನೈಟ್ ನಾನು ಸ್ಯಾರಿ ಮಾತ್ರ ಅಲ್ವಾ ಉಡ್ಸ್ಬಿಟ್ಟು ಹೋಗಿದ್ದಿದ್ದು. ಬೆಳಗ್ಗೆ ಬಂದು ಕಳಸ ಎಲ್ಲ ರೆಡಿ ಮಾಡಿ ಮುಖವಾಡ ಎಲ್ಲ ಹಾಕಿ ನನ್ನ ಕೈಯಲ್ಲೇ ರೆಡಿ ಮಾಡಿಸಿದ್ರು ಮುಖವಾಡನೂ ಕೂಡ. ಆಮೇಲೆ ಪೂಜೆ ಎಲ್ಲ ಮಾಡಾದ್ಮೇಲೆ ನಾನು ಮತ್ತೆ ನಮ್ಮ ಮನೆಗೆ ಹೋಗಿದ್ದೆ, ಯಾಕಂದರೆ ಜಗ್ಗಿಗೆ ಹುಷಾರಿರಲಿಲ್ಲ. ನಮ್ಮ ಮನೇಲೇ ಇದ್ದರು, ನಮ್ಮಮ್ಮ ಮತ್ತು ಜಗ್ಗಿ ಅಲ್ಲೇ ಇದ್ದರು. ನಾನು ಮತ್ತೆ ಮನೆಗೆ ಹೋಗಿ ಮತ್ತೆ ಮಮ್ಮಿ ಜೊತೆ ಮತ್ತು ಜಗ್ಗಿ ಜೊತೆ ನಾನು ಅಲ್ಲಿಂದ ಬಂದೆ. ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ, ಓಕೆನಾ? ಇಬ್ಬರತ್ತೆಗೂ ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟ ಇಲ್ಲ. ಇವರು ನಮ್ಮ ಚಿಕ್ಕತ್ತೆ, ಲಾಸ್ಟ್ನಲ್ಲಿ ಬ್ಲೂ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ ಅವರು ನಮ್ಮ ದೊಡ್ಡ ಅತ್ತೆ.